ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 151ನೆಯ ತಿರುನಾಮ ವಿಶ್ವಯೋನಿ. 118ನೆಯ ತಿರುನಾಮದಲ್ಲಿ ವಿಶ್ವಯೋನಿ ಎಂದರೆ ಭೇದ ಭಾವವಿಲ್ಲದೆ ತನ್ನ ಎಲ್ಲ ಭಕ್ತರೊಂದಿಗೆ ಒಂದಾಗಿರುವವನು ಎಂಬ ಅರ್ಥವಿತ್ತು. ಇಂದಿನ ತಿರುನಾಮದಲ್ಲಿ ಇದರ ಅರ್ಥವೇನೆಂದು ನೋಡೋಣ. ದೇವನಾಥನ್ ಎಂಬ ಯುವಕನು ತಿರುವಹೀಂದ್ರಪುರದಲ್ಲಿರುವ ಒಂದು ವೇದ ಪಾಠಶಾಲೆಯಲ್ಲಿ ವೇದಗಳನ್ನು ಕಲಿಯುತ್ತಿದ್ದನು. ಅವನು ಎಷ್ಟು ಪ್ರಯತ್ನಿಸಿದರೂ ವೇದ ಮಂತ್ರಗಳನ್ನು ಸರಿಯಾಗಿ ಪಠಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅವನ ಗುರುಗಳು ಅವನಿಗೆ ಸಹಾಯ ಮಾಡಲು ಹಲವಾರು ರೀತಿಯಲ್ಲಿ ಪ್ರಯತ್ನಿಸಿದರೂ ಅವನಿಗೆ ಸರಿಯಾಗಿ ಪಠಿಸಲು ಆಗುತ್ತಿರಲಿಲ್ಲ. ಅವನ ಸ್ನೇಹಿತರೆಲ್ಲರೂ ವೇದಗಳನ್ನು ಸುಂದರವಾಗಿ ಹೇಳುತ್ತಿದ್ದರು, ಆದರೆ ದೇವನಾಥನಿಗೆ ಮಾತ್ರ ಸರಿಯಾಗಿ ಹೇಳಲು ಆಗುತ್ತಿರಲಿಲ್ಲ. ಒಂದು ದಿನ ದೇವನಾಥನ ಗುರುಗಳು ಅವನನ್ನು ಕರೆದು, ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ನಿನಗೆ ವೇದ ಮಂತ್ರಗಳನ್ನು ಸರಿಯಾಗಿ ಪಠಿಸಲು ಆಗುತ್ತಿಲ್ಲ. ಬ್ರಹ್ಮನು ನಿನ್ನ ವಿಧಿಯಲ್ಲಿ ವೇದಗಳನ್ನು ಪಠಿಸದಂತೆ ಬರೆದಿರುವಂತೆ ಕಾಣುತ್ತಿದೆ. ಬ್ರಹ್ಮನು ಬರೆದ ವಿಧಿಯನ್ನು ನಾವು ಹೇಗೆ ಬದಲಾಯಿಸಬಹುದು? ಆದ್ದರಿಂದ ನೀನು ವೇದ ಪಾಠಶಾಲೆಯನ್ನು ಬಿಟ್ಟು ಬೇರೆ ಜ್ಞಾನವನ್ನು ಕಲಿಯುವುದು ಉತ್ತಮ ಎಂದು ಹೇಳಿದರು. ಇದನ್ನು ಕೇಳಿ ನೊಂದ ದೇವನಾಥನು ಹತ್ತಿರದಲ್ಲಿದ್ದ ಲಕ್ಷ್ಮೀ ಹಯಗ್ರೀವರ ದೇವಾಲಯಕ್ಕೆ ಹೋದನು. ಅವನು ಗರ್ಭಗುಡಿಯ ಹೊರಗೆ ಕುಳಿತು ಜೋರಾಗಿ ಅಳುತ್ತಾ, ಬ್ರಹ್ಮನು ನನ್ನ ವಿದ್ಯೆಯಲ್ಲಿ ಬರೆದಿರುವುದನ್ನು ಬದಲಾಯಿಸುವವರು ಯಾರೂ ಇಲ್ಲವೇ ಎಂದು ದುಃಖದಿಂದ ಹೇಳಿಕೊಂಡನು. ಅದೇ ಸಮಯದಲ್ಲಿ ಗರ್ಭಗುಡಿಯ ಸುತ್ತ ಪ್ರದಕ್ಷಿಣೆ ಮಾಡುತ್ತಿದ್ದ ವೇದಾಂತ ದೇಶಿಕರು ಆ ಬಾಲಕನ ಅಳುವ ಶಬ್ದವನ್ನು ಕೇಳಿದರು. ಅವರು ಅವನ ಹತ್ತಿರ ಬಂದು, ಏನಾಯಿತು ಎಂದು ಕೇಳಿದರು. ಆಗ ದೇವನಾಥನು ನಡೆದದ್ದನ್ನೆಲ್ಲ ವಿವರಿಸಿ ದುಃಖದಿಂದ, ಬ್ರಹ್ಮನು ನನ್ನ ವಿಧಿಯಲ್ಲಿ ಬರೆದಿರುವುದನ್ನು ಯಾರೂ ಬದಲಾಯಿಸಲಾರರು ಎಂದು ಹೇಳಿದನು. ಅದಕ್ಕೆ ವೇದಾಂತ ದೇಶಿಕರು ಅವನಿಗೆ ಧೈರ್ಯ ಹೇಳಿ, ಬ್ರಹ್ಮನು ನಮ್ಮನ್ನು ಸೃಷ್ಟಿಸಿರಬಹುದು, ಆದರೆ ಬ್ರಹ್ಮನನ್ನೇ ಸೃಷ್ಟಿಸಿದವನು ಭಗವಂತ. ನಾನ್ ಮಹನಾಯ್ ನಾರಾಯಣನ್ ಪಡೆಯುತ್ತಾನ್ ಎಂದು ತಿರುಮಲ ಶೈಪಿರಾನ್ ಹಾಡಿದ್ದಾರೆ. ಭಗವಂತನು ಮನಸ್ಸು ಮಾಡಿದರೆ ಈ ಕ್ಷಣದಲ್ಲೇ ನಿನ್ನ ವಿಧಿಯನ್ನು ಬದಲಾಯಿಸಬಲ್ಲನು. ನೀನು ಈಗ ಲಕ್ಷ್ಮೀ ಹಯಗ್ರೀವರ ದೇವಾಲಯದಲ್ಲಿದ್ದೀಯ. ಅವರು ವೇದ ಮತ್ತು ಎಲ್ಲ ಜ್ಞಾನಗಳ ಸ್ವರೂಪಿ. ನನ್ನ ಜೊತೆ ಬಾ ಎಂದು ಹೇಳಿ ವೇದಾಂತ ದೇಶಿಕರು ದೇವನಾಥನನ್ನು ಹಯಗ್ರೀವ ಸನ್ನಿಧಿಗೆ ಕರೆದುಕೊಂಡು ಹೋದರು. ಅವರು ತಮ್ಮ ಹಯಗ್ರೀವ ಸ್ತೋತ್ರದಲ್ಲಿರುವ ಒಂದು ಶ್ಲೋಕವನ್ನು ಪಠಿಸಿ ಅದನ್ನು ದೇವನಾಥನಿಗೂ ಹೇಳಿ ಮತ್ತೆ ಹೇಳಿಸಿದರು. ವಿಲುಪ್ತ ಮೂರ್ಧನ್ಯ ಲಿಪಿಕ್ರಮಾಣಾಂ ಸುರೇಂದ್ರ ಚೂಡಾಪದ ಲಾಲಿತಾನಾಂ ತ್ವದಂಗ್ರಿ ರಾಜೀವ ರಜಖಣಾನಾಂ ಭೂಯಾನ್ ಪ್ರಸಾದೋ ಮೈನಾಥ ಭೂಯಾತ್. ಈ ಶ್ಲೋಕದ ಅರ್ಥವೇನೆಂದರೆ, ಹೇ ಹಯಗ್ರೀವರೇ, ನಿಮ್ಮ ದಿವ್ಯ ಪಾದಗಳ ಪವಿತ್ರ ಧೂಳನ್ನು ನನಗೆ ಅನುಗ್ರಹಿಸು. ಅದು ಬ್ರಹ್ಮನು ಬರೆದ ವಿಧಿಯನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ಹಾಗೂ ದೇವತೆಗಳು ಸಹ ಅದನ್ನು ತಮ್ಮ ತಲೆಯ ಮೇಲೆ ಧರಿಸಲು ಬಯಸುತ್ತಾರೆ. ಅದೇ ಸಮಯದಲ್ಲಿ ಅರ್ಚಕರು ಶಟಾರಿಯನ್ನು ತಂದು ದೇವನಾಥನ ತಲೆಯ ಮೇಲೆ ಇಟ್ಟರು. ನಂತರ ವೇದಾಂತ ದೇಶಿಕರು ದೇವನಾಥನಿಗೆ ಮತ್ತೆ ವೇದ ಪಾಠಶಾಲೆಗೆ ಹೋಗುವಂತೆ ಹೇಳಿದರು. ಆದರೆ ದೇವನಾಥನು ಹೋಗಲು ಸ್ವಲ್ಪ ಸಂಕೋಚಪಟ್ಟನು. ಆಗ ವೇದಾಂತ ದೇಶಿಕರು ಅವನಿಗೆ ಧೈರ್ಯ ಹೇಳಿ, ಭಗವಂತನಲ್ಲಿ ನಂಬಿಕೆ ಇಡು, ಅವನು ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ ಎಂದು ಹೇಳಿದರು. ದೇವನಾಥನು ಮತ್ತೆ ವೇದ ಪಾಠಶಾಲೆಗೆ ಹಿಂತಿರುಗಿದನು. ಆಗ ಅವನ ಗುರುಗಳು ಅವನ ಮುಖದಿಂದ ಹೊರಹೊಮ್ಮುತ್ತಿದ್ದ ದಿವ್ಯ ತೇಜಸ್ಸನ್ನು ಗಮನಿಸಿದರು. ಅವನನ್ನು ಹೊರಗೆ ಕಳುಹಿಸಿದ್ದಕ್ಕಾಗಿ ಅವರಿಗೆ ದುಃಖವಾಯಿತು. ಆದ್ದರಿಂದ ಅವರು ದೇವನಾಥನನ್ನು ಮತ್ತೆ ಸಂತೋಷದಿಂದ ಒಳಗೆ ಕರೆದುಕೊಂಡರು. ಮರುದಿನ ದೇವನಾಥನು ಪಾಠಕ್ಕೆ ಕುಳಿತನು. ಒಮ್ಮೆ ಹೇಳಿದ ಮಂತ್ರವನ್ನೇ ಅವನು ಸರಿಯಾಗಿ ಹೇಳತೊಡಗಿದನು. ಹೀಗೆ ಅವನು ಏಕಸಂತಗ್ರಾಹಿ ಆದನು. ಇದರ ಅರ್ಥ, ಒಮ್ಮೆ ಕೇಳಿದ ವಿಷಯವನ್ನು ತಕ್ಷಣ ನೆನಪಿಟ್ಟುಕೊಳ್ಳುವ ಶಕ್ತಿ ಅವನಿಗೆ ದೊರಕಿತು. ದೇವನಾಥನ ಈ ಅದ್ಭುತ ಬದಲಾವಣೆಯನ್ನು ನೋಡಿ ಅವನ ಗುರುಗಳು ಆಶ್ಚರ್ಯಪಟ್ಟರು. ದೇವನಾಥನ ಕತೆ ಭಗವಂತನ ಕೃಪೆಯು ಬ್ರಹ್ಮನು ಬರೆದ ವಿಧಿಯನ್ನು ಬದಲಾಯಿಸಬಲ್ಲದು ಎಂಬುದನ್ನು ತಿಳಿಸುತ್ತದೆ. ವಿಶ್ವಯೋನಿ ಎಂದರೆ ಸೃಷ್ಟಿಕರ್ತನಾದ ಬ್ರಹ್ಮನಿಗೂ ಕಾರಣನಾದವನು ಎಂದು ಅರ್ಥ.
ನಾವು ಪ್ರತಿದಿನ ವಿಶ್ವಯೋನಯೇ ನಮಃ ಎಂದು ಜಪಿಸಿದರೆ ಭಗವಂತನು ವಿದ್ಯಾಭ್ಯಾಸ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಬೇಕಾದ ಉತ್ತಮ ಸ್ಮರಣ ಶಕ್ತಿ ಮತ್ತು ಏಕಾಗ್ರತೆಯನ್ನು ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.